ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ನೀವು ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ ಅದರಲ್ಲಿ ಎಸ್ಪೆಷಲಿ ಪೇಪರ್ 1 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಪೇಪರ್ 1 PSTR, GPSTR ಅಥವಾ HSTR ಅಂದರೆ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ 1ರಿಂದ 5, 6ರಿಂದ 8 ಅಥವಾ ನೀವು ಈಗ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಅಥವಾ ಗಣಕಯಂತ್ರ ಶಿಕ್ಷಕರ ನೇಮಕಾತಿ ಅಥವಾ ದೈಹಿಕ ಶಿಕ್ಷಕರ ನೇಮಕಾತಿ ಯಾವುದೇ ನೇಮಕಾತಿಗೆ ನೀವು ಪೇಪರ್ 1 ಬರೀಲೇಬೇಕು. ಅದರಲ್ಲಿ ಮೌಲ್ಯ ಶಿಕ್ಷಣವನ್ನು ನೀವು ಅಭ್ಯಾಸ ಮಾಡಬೇಕು, ವ್ಯಾಲ್ಯೂ ಎಜುಕೇಷನ್ನು. ನಾನೀಗ ನಿಮಗೆ ಈ ಒಂದು ವ್ಯಾಲ್ಯೂ ಎಜುಕೇಷನ್ಗೆ ಸಂಬಂಧಪಟ್ಟಂತೆ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕು ಅದರಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದರಲ್ಲಿ ಇದು ಪಾರ್ಟ್ 1, ಇದಾದ ನಂತರ ಪಾರ್ಟ್ 2 ಕೂಡ ನಿಮಗೆ ಕವರ್ ಮಾಡ್ತೇನೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ನಾನು 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಏನೆಲ್ಲ ಅಂಶಗಳನ್ನು ಕವರ್ ಮಾಡಿದ್ದೀನಿ ಅಂತ ನೋಡೋದಾದರೆ, ಈ ಒಂದು ಪುಸ್ತಕದಲ್ಲಿ ಮೌಲ್ಯಾಧಾರಿತ ಕಲಿಕೆ, ಸಾಮಾಜಿಕ ಭಾವನಾತ್ಮಕ ಕೌಶಲ್ಯಗಳು, ವಿಮರ್ಶಾತ್ಮಕ ಚಿಂತನೆ, ಜವಾಬ್ದಾರಿಯುತ ನಾಗರಿಕತ್ವ ಮುಂತಾದವುಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಈ ಒಂದು ವ್ಯಾಲ್ಯೂಸಲ್ಲಿ ಪ್ರಮುಖವಾಗಿ ತೆಗೆದುಕೊಂಡಿರ್ತಕ್ಕಂಥ ವ್ಯಾಲ್ಯೂಸ್ ಇವು. ಸೊ ನೀವು ಸಿಲೆಬಸ್ಸನ್ನು ನೋಡಿದ್ರಿ, ಕಳೆದ ವಿಡಿಯೋದಲ್ಲಿ ಸಿಲೆಬಸ್ಸನ್ನು ಹಾಕಿದ್ದೀನಿ. ಸೊ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಅನಂತರ ಈ ನೀವು ಸಿಲೆಬಸ್ಸನ್ನು ನೀವು ಪ್ರಿಂಟೌಟ್ ತೆಗೆದಿಟ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಸೊ 25 ಅಂಕಗಳಿಗೆ ಒಂದಷ್ಟು ಅಭ್ಯಾಸದ ಪ್ರಶ್ನೆಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ನೋಡೋಣ 25 ಮಾರ್ಕ್ಸಿಗೆ ನಿಮಗೆ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು. ಎಸ್, ಪ್ರಶ್ನೆಗಳು ನಿಮ್ಮ ಸ್ಕ್ರೀನ್ ಮೇಲಿದೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. 6ನೇ ತರಗತಿಯ ಈ ಒಂದು ಪುಸ್ತಕದಲ್ಲಿ ಈ ಒಂದು ಪುಸ್ತಕದ ಮುಖ್ಯ ಉದ್ದೇಶ, ನೀವು ಪುಸ್ತಕದ ಮುಖ್ಯ ಉದ್ದೇಶ ಅಂತ ಕೇಳೋದಕ್ಕಿಂತ ಈ ಒಂದು ಮೌಲ್ಯ ಶಿಕ್ಷಣದ ಪ್ರಮುಖ ಉದ್ದೇಶ ಏನು ಅಂತ, ಎಸ್ಪೆಷಲಿ 6th ಸ್ಟ್ಯಾಂಡರ್ಡಿಗೆ ಅನ್ವಯಿಸುವಂತೆ ನಾನು ಆಗಲೇ ಹೇಳಿದೆ, ಆ ಪುಸ್ತಕದಿಂದಲೇ ನಾನು ತೊಗೊಂಬಂದಿದ್ದೀನಿ. ನಿಮಗೆ ಪುಸ್ತಕ ಓದೋಕ್ಕೆ ಸಮಯ ಇಲ್ಲ ಅಂದರೆ ಈ ಕ್ವಶನ್ಸ್ಗಳನ್ನು ನೋಡಿದರೆ ಎಲ್ಲೋ ಒಂದು ಕಡೆ 100ಗೆ 25 to 30% ನೀವು ಕವರ್ ಮಾಡ್ದಂಗೆ ಆಗುತ್ತೆ. ಇನ್ನು 70% ಯು ಹ್ಯಾವ್ ಟು ರೀಡ್ ದ ಟೆಕ್ಸ್ಟ್ ಬುಕ್. ಓಕೆ, ಪ್ರಶ್ನೆ ನೋಡಿ. ಕೇವಲ ಪಠ್ಯಜ್ಞಾನವನ್ನು ಹೆಚ್ಚಿಸುವುದು, ಮೌಲ್ಯಗಳು ಮತ್ತು ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ ಸಹಾಯ ಮಾಡುವುದು, ಕೇವಲ ಪರೀಕ್ಷೆಗಳೇ ಅಂಕ ಗಳಿಸುವುದು, ಕೇವಲ ದೈಹಿಕ ವ್ಯಾಯಾಮ ಕಲಿಸುವುದು. ಸೊ ಸರಿಯಾದ ಉತ್ತರ ಏನು? ಮೌಲ್ಯಗಳು ಮತ್ತು ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಇದು. ಈ ಥರದ ಒಂದು ಅಂಶಗಳನ್ನು ಅಂದರೆ ಪುಸ್ತಕ ಶೈಕ್ಷಣಿಕ ಜ್ಞಾನದ ಜೊತೆಗೆ ಮೌಲ್ಯಗಳು, ಸಾಮಾಜಿಕ ಭಾವನಾತ್ಮಕ ಸಾಮರ್ಥ್ಯ, ಜವಾಬ್ದಾರಿ ಮತ್ತು ಉತ್ತಮ ಸಂಬಂಧಗಳ ಬೆಳವಣಿಗೆಗೆ ಒತ್ತು ನೀಡುತ್ತೆ. ಇದು ಭಾಳ ಇಂಪಾರ್ಟೆಂಟಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಎಸ್, ಈ ಒಂದು ಪ್ರಶ್ನೆಯನ್ನು ನೀವು ನೋಡೋದಾದರೆ ಕೆಳಗಿನವುಗಳಲ್ಲಿ ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಗುರುತಿಸಲಾದ ಪ್ರಮುಖ ಮೌಲ್ಯಗಳಲ್ಲಿ ಯಾವುದು ಸೇರಿಲ್ಲ. ಸೊ ಯಾವ ಒಂದು ಮೌಲ್ಯವನ್ನು ಅವರು ಇದರಲ್ಲಿ ಸೇರಿಸಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ಸನ್ನು ನೀವು ನೋಡ್ಬೋದು. ಗೌರವ, ಪ್ರಾಮಾಣಿಕತೆ ಮತ್ತು ಸಮಗ್ರತೆ, ಅನುಭೂತಿ ಮತ್ತು ಕರುಣೆ, ಸ್ಪರ್ಧಾತ್ಮಕ ಸ್ವಾರ್ಥ ಅಂತ ಇದೆ. ಸೊ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಯಾವುದು ಸರಿಯಾದ ಉತ್ತರ ಅಂತ. ಈ ಒಂದು 6ನೇ ತರಗತಿ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಮೌಲ್ಯ ಶಿಕ್ಷಣ ಪುಸ್ತಕದಲ್ಲಿ ಗೌರವ ಬಗ್ಗೆ ಕೊಟ್ಟಿದ್ದಾರೆ, ಪ್ರಾಮಾಣಿಕತೆ ಮತ್ತು ಸಮಗ್ರತೆ, ಸಹಾನುಭೂತಿ ಅಥವಾ ಅನುಭೂತಿ ಮತ್ತು ಕರುಣೆ ಬಗ್ಗೆ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸ್ಪರ್ಧಾತ್ಮಕ ಸ್ವಾರ್ಥ ಅನ್ನುವಂಥ ಮೌಲ್ಯವನ್ನು ಸೇರಿಸಿಲ್ಲ. ಸೊ ಹಾಗಾಗಿ ನೀವು ಆಪ್ಷನ್ ಡಿ ಅಂತ ಆಯ್ಕೆ ಮಾಡ್ಕೊಳ್ಬೋದು. ಗೌರವ, ಪ್ರಾಮಾಣಿಕತೆ, ಭಾವನಾತ್ಮಕ ಬುದ್ಧಿವಂತಿಕೆ, ಅನುಭೂತಿ, ವೈವಿಧ್ಯತೆ, ಲಿಂಗ ಸಮಾನತೆ ಮುಂತಾದವುಗಳು ಪ್ರಮುಖ ಮೌಲ್ಯಗಳಾಗಿವೆ. ಆದರೆ ಇದು ಈ ಸ್ಪರ್ಧಾತ್ಮಕ ಸ್ವಾರ್ಥ ಅಂತಕ್ಕಂಥ ಮೌಲ್ಯ ಅಲ್ಲಿ ಇಲ್ಲ. ಓಕೆ, ನೆಕ್ಸ್ಟು ಅವರ್ ವ್ಯಾಲ್ಯೂ ಸೆಂಟರ್ಡ್ ಕ್ಲಾಸ್ ರೂಮ್, ಮೌಲ್ಯ ಕೇಂದ್ರ ಆಧಾರಿತ ತರಗತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಮೊದಲು ಯಾವ ಅಂಶ ಮುಖ್ಯ? ನೋಡಿ, ಇಂಥ ಪ್ರಶ್ನೆ ಕೇಳ್ತಾರೆ. ಬಹುಮಾನ ಮುಖ್ಯ, ಸುರಕ್ಷಿತ ವಾತಾವರಣ, ಸ್ಪರ್ಧೆ ಅಥವಾ ಮೌನ, ಯಾವುದು ತುಂಬ ಇಂಪಾರ್ಟೆಂಟು? ಮೌಲ್ಯಕ್ಕೆ ಪ್ರಧಾನವಾಗಿ ಇರ್ತಕ್ಕಂಥ ಒಂದು ತರಗತಿಯ ಒಂದು ರೂಮ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಯಾವ ಅಂಶ ಪ್ರಮುಖವಾಗಿ? ಬಹುಮಾನ ಬೇಕೋ, ಸುರಕ್ಷಿತ ವಾತಾವರಣ, ಸ್ಪರ್ಧೆ, ಮೌನ ಅಂತ ಇದೆ. ಸೊ ಅವರಿಗೆ ಏನಿರಬೇಕಾಗತ್ತೆ ಅಂದರೆ ಬಹುಮಾನ ಕೂಡ ಅಲ್ಲ, ಸ್ಪರ್ಧೆನೂ ಅಲ್ಲ, ಮೌನನೂ ಅಲ್ಲ, ಬದಲಿಗೆ ಅವರಿಗೆ ಈ ಸೇಫ್ಟಿ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಸುರಕ್ಷಿತ ವಾತಾವರಣ ಬೇಕು, ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ತರಗತಿಯ ಸುರಕ್ಷಿತ ವಾತಾವರಣ ಬೇಕು ಅಂತ ಹೇಳಿ ಪುಸ್ತಕ ಹೇಳುತ್ತೆ. ಯಾವುದು? 6ನೇ ತರಗತಿಯ ಮೌಲ್ಯ ಶಿಕ್ಷಣ ಪುಸ್ತಕ.
ಸರ್ ಹಾಗಾದ್ರೆ ದೈಹಿಕ ಶಿಕ್ಷಣ ಅಂದರೆ ಅದು ಅದೇನೆ. ದೈಹಿಕ ಶಿಕ್ಷಣವೂ ಅದೇ, ಮೌಲ್ಯ ಶಿಕ್ಷಣವೂ ಅದೇ, ಆರೋಗ್ಯ ಶಿಕ್ಷಣವೂ ಅದೇನೆ. ನೀವೊಂದ್ಸರಿ ಹೊಸ ಟೆಕ್ಸ್ಟ್ ಬುಕ್ ನೋಡಿ. ಇನ್ನು ಕೈಂಡ್ನೆಸ್ ಜಾರ್ನ ಮುಖ್ಯ ಉದ್ದೇಶವೇನು? ಏನು ಸರ್ ನಾವು ಕೇಳೇ ಇಲ್ಲ ಅನ್ಬೇಡ್ರಿ. ಈ ಕರುಣೆಯ ಒಂದು ಜಾರ್ ಇದು. ಕೈಂಡ್ನೆಸ್ ಜಾರ್ನ ಮುಖ್ಯ ಉದ್ದೇಶ ಏನು? ವಿದ್ಯಾರ್ಥಿಗಳು ತಪ್ಪುಗಳನ್ನು ದಾಖಲಿಸುವುದು, ದಯೆಯಿಂದ ಮಾತನಾಡುವ ಮತ್ತು ವರ್ತಿಸುವ ಅಭ್ಯಾಸವನ್ನು ಬೆಳೆಸುವುದು, ಪರೀಕ್ಷಾ ಅಂಕ ದಾಖಲಿಸುವುದು, ಹಾಜರಾತಿಯನ್ನು ದಾಖಲಿಸುವುದು. ಸೊ ಈ ಒಂದು ಕೈಂಡ್ನೆಸ್ ಜಾರ್ ಅಂತಂದರೆ ಗೆಸ್ ಮಾಡಲಾ? ಇದಕ್ಕೇನು ಓದೋದೇ ಬೇಡ ಸರ್, ಹಂಗೆ ಗೆಸ್ ಮಾಡ್ತೀವಿ ಅಂತಿರಲ್ಲ. ಆಬ್ಸಲ್ಯೂಟ್ಲಿ ಯುವರ್ ಆನ್ಸರ್ ಈಸ್ ಕರೆಕ್ಟ್. ಆಪ್ಷನ್ ಬಿ, ದಯೆಯಿಂದ ಮಾತನಾಡುವ ಮತ್ತು ವರ್ತಿಸುವ ಅಭ್ಯಾಸವನ್ನು ಬೆಳೆಸ್ತಕ್ಕಂಥದ್ದು. ಅಂದರೆ ಯಾರಾದರೂ ದಯೆಯಿಂದ ಮಾತನಾಡಿದಾಗ ಅದನ್ನು ದಾಖಲಿಸಿ 15 ದಿನಕ್ಕೊಮ್ಮೆ ತರಗತಿಯಲ್ಲಿ ಓದುವ ಮೂಲಕ ಸೌಜನ್ಯಪೂರ್ಣ ಮಾತುಕತೆಯನ್ನು ಪ್ರೋತ್ಸಾಹಿಸುವುದು. ಇದು 15 ಡೇಸ್ಗೆ ಒಂದ್ಸರಿ ಇದೊಂದು ಆ್ಯಕ್ಟಿವಿಟಿನ ಮಾಡಬೇಕು ಅಂತ ಹೇಳಿ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್. ಅದನ್ನು ನಾವು ಕೈಂಡ್ನೆಸ್ ಜಾರ್ ಅಂತೀವಿ. ಇಟ್ ಈಸ್ ಅ ಜಾರ್ ವಿಚ್ ಹ್ಯಾವಿಂಗ್ ಅಂದರೆ ಸ್ಲಿಪ್ಸ್ ಬರೆದು ಹಾಕಬೇಕಲ್ಲಿ. ಏನಾದರೂ ದಯೆಯಿಂದ ಮಾತನಾಡಿದಾಗ ಅದನ್ನು ಬರೆದು ಅದರೊಳಗೆ ಹಾಕಬೇಕು. ಪಾಸಿಟಿವ್ ಥಾಟ್ಸ್ ಇರುತ್ತೆ ಅದರೊಳಗಡೆ. ಓಕೆ, ಸೊ ಅಂಥದ್ದನ್ನು ನಾವು ಬರೆದು ಅದರಲ್ಲಿ 15 ದಿನಕ್ಕೊಮ್ಮೆ ತರಗತಿಯಲ್ಲಿ ಅದನ್ನ ಓದಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಅದನ್ನು ನಾವು ಕೈಂಡ್ನೆಸ್ ಜಾರ್ ಅಂತ ಕರಿತೀವಿ. ನೆಕ್ಸ್ಟು ಅಫರ್ಮೇಷನ್ ಸ್ಟೇಷನ್ ಅಂತ ಇದೆ. ಅಫರ್ಮೇಷನ್ ಸ್ಟೇಷನ್ ಯಾವ ಗುಣವನ್ನು ಬೆಳೆಸಲು ಸಹಾಯಕ? ಈ ಒಂದು ಅಫರ್ಮೇಷನ್ ಸ್ಟೇಷನ್ ಅಂತಕ್ಕಂಥದ್ದು ಯಾವ ಗುಣವನ್ನು ಬೆಳೆಸುತ್ತೆ? ಆತ್ಮವಿಶ್ವಾಸ, ಅಸೂಯೆ, ಸ್ಪರ್ಧಾತ್ಮಕತೆ, ಭಯ ಅಂತ ಇದೆ. ಸೊ ಈ ಅಫರ್ಮೇಷನ್ ಸ್ಟೇಷನ್ ಅಂದರೆ ಏನು ಅಂತ ಮೊದಲು ನಾವು ತಿಳ್ಕೊಬೇಕು. ಸೊ ಈ ಒಂದು ಅಫರ್ಮೇಷನ್ ಸ್ಟೇಷನ್ ಅಂತಂದರೆ ಮೊದಲಿಗೆ ನಾವು ಏನು ಅನ್ಕೋಬೇಕು? ಐ ಆಮ್ ಸ್ಮಾರ್ಟ್, ಓಕೆ, ಆ್ಯಂಡ್ ಆಲ್ಸೋ ಐ ಕ್ಯಾನ್ ಡೂ ಇಟ್. ಐ ಕ್ಯಾನ್ ಅಂದರೆ ನಾನು ಏನಾದರೂ ಮಾಡ್ತೀನಿ ಅಂತಕ್ಕಂಥ ಒಂದು ಭಾವನೆ. ದಟ್ ಈಸ್ ಆತ್ಮವಿಶ್ವಾಸ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಆ ರೀತಿಯಾದಂಥ ಗುಣವನ್ನು ಅದನ್ನು ನಾವು ಅಫರ್ಮೇಷನ್ ಸ್ಟೇಷನ್ ಅಂತ ಕರಿತೀವಿ. ಅಲ್ಲಿ ಮಕ್ಕಳು ಐ ಆಮ್ ವೆರಿ ಸ್ಮಾರ್ಟ್, ಐ ಆಮ್ ವೆರಿ ಲಕ್ಕಿ, ಆ್ಯಂಡ್ ಐ ಹ್ಯಾವ್ ಅ ಗುಡ್ ಥಾಟ್ ಇನ್ ಮೈ ಮೈಂಡ್, ಆ್ಯಂಡ್ ಐ ಹ್ಯಾವ್ ಎ ಮೋರ್ ಎನರ್ಜಿ, ಆ್ಯಂಡ್ ಐ ಕ್ಯಾನ್ ಡೂ ಇಟ್. ನಾನು ಅದನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಪ್ರಶಂಸೆ, ತನ್ನಗೆ ತಾನು ಆತ್ಮವಿಶ್ವಾಸವನ್ನು, ಶ್ರದ್ಧೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದನ್ನು ನಾವು ಅಫರ್ಮೇಷನ್ ಸ್ಟೇಷನ್ ಅಂತ ಕರಿತೀವಿ. ಹಾಗಾಗಿ ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ ಆ ಒಂದು ಸ್ಟೇಷನ್ ಏನು ಮಾಡುತ್ತೆ ಅಂದರೆ ಸಹಾಯ ಮಾಡುತ್ತೆ. ಯಾರಿಗೆ? ಮಕ್ಕಳಿಗೆ ಈಗ ಆತ್ಮವಿಶ್ವಾಸದ ಕೊರತೆ ಇದೆಯಲ್ಲ. ಕಳೆದ ಒಂದು ಮೌಲ್ಯ ಶಿಕ್ಷಣದ ವಿಡಿಯೋದಲ್ಲಿ ನೋಡಿದ್ವಿ. ಅಲ್ಲಿ ಯಾರೋ ಕಮೆಂಟ್ ಹಾಕುವಾಗ ಹೇಳಿದ್ರು, ಅದು 9th ಸ್ಟ್ಯಾಂಡರ್ಡ್ದು ಟೆಕ್ಸ್ಟ್ ಬುಕ್ಕಿಂದ ಮೊದಲು ಮೌಲ್ಯಾಂಕನ ಅಂತ ಬರ್ತಿತ್ತಲ್ಲ, ಅಲ್ಲಿದ್ದಂಥ ಒಂದು ಪ್ರಶ್ನೆ ಪತ್ರಿಕೆ. ಆ ಕ್ವಶನ್ ಚೆನ್ನಾಗಿತ್ತು ನೋಡಿ. ಯಾರೋ ಪಕ್ಕದ ಮನೆಯವರು ಸಾಲ ಮಾಡಿ ಏನೋ ಆತ್ಮಹತ್ಯೆ ಮಾಡ್ಕೊಳೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರಂತೆ. ಅದಕ್ಕೆ ಇಲ್ಲಿರೋರು ಕೂಡ ಅದನ್ನು ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು ಅಂತ ನೋಡಿ. ಏನಿದು? ಇಟ್ ಶೋಸ್ ವಾಟ್ ಅಂದರೆ ಬೇಗನೆ ಬೇರೆಯವ್ರಿಗೆ ನಾವು ಏನು ಮಾಡ್ತಾಯಿದ್ವಿ, ಅವ್ರದ್ದು ಪ್ರಾಬ್ಲಮ್ನ ನಮ್ಮ ಪ್ರಾಬ್ಲಮ್ ಅಂತ ತಿಳ್ಕೊಂಡು ನಮ್ಮ ತಲೆನ ನಾವು ಕೆಡಿಸ್ಕೊತಾ ಇದ್ವಿ. ಈ ರೀತಿ ಭಾವನೆ ಮಕ್ಕಳಲ್ಲಿ ಬರಬಾರ್ದು ಅಂದರೆ, ಅವರಲ್ಲಿ ಆತ್ಮವಿಶ್ವಾಸ ಇರಬೇಕು ಅಂದರೆ ವಿ ಹ್ಯಾವ್ ಟು ರಿಜೆಕ್ಟ್ ಇಟ್. ಅದೇ ಬೇರೆ ನಮ್ಮದೇ ಬೇರೆ, ನಮಗೆ ಯಾಕೆ? ಕಾನ್ಫಿಡೆನ್ಸನ್ನು ತುಂಬಕ್ಕಾದರೆ ತುಂಬಬೇಕು, ಇಲ್ಲ ಅಂತಂದರೆ ಸುಮ್ಮನಿರಬೇಕು. ಓಕೆ, ಸೊ ಈ ರೀತಿಯಾದ ಭಾವನೆಗಳು. ಕೆಲವರೆಲ್ಲ ಅದಕ್ಕೆ ನಗು ಬರುತ್ತೆ ಸರ್ ಆ ಥರ ಪ್ರಶ್ನೆಗಳು ಕೇಳಿದಿರಿ ಅಂತಾರೆ. ಎಕ್ಸಾಕ್ಟ್ಲಿ, ತುಂಬ ಸಂಕುಚಿತ ಮನೋಭಾವನೆ ಇರುವಂಥ ವ್ಯಕ್ತಿಗಳು, ಮಕ್ಕಳುಗಳು ಇವತ್ತು ಸಮಾಜದಲ್ಲಿ ಬರಬಾರ್ದು ಅಂದರೆ ಬೀಯಿಂಗ್ ಎ ಟೀಚರ್ಸ್ ನಾವು ಆತ್ಮವಿಶ್ವಾಸವನ್ನು ಕೊಡಲೇಬೇಕು. ಹಂಗಂದರೆ ಐ ಆಮ್ ಸ್ಮಾರ್ಟ್, ಐ ಕ್ಯಾನ್ ಡೂ ಇಟ್ ಮುಂತಾದ ಸಕಾರಾತ್ಮಕ ಮಾತುಗಳು, ಬರೀ ಇವನ್ನಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಪಾಸಿಟಿವ್ ಥಾಟ್ಸ್ ಬರುವಂಥ ಒಂದು ಪದಗಳನ್ನು ಬರೆಸೋದನ್ನು ಅಫರ್ಮೇಷನ್ ಸ್ಟೇಷನ್ ಅಂತ ನಾವು ಕರಿತೀವಿ. ಅದು ಮುಖ್ಯ ಉದ್ದೇಶ ಆತ್ಮವಿಶ್ವಾಸವನ್ನು ಬೆಳೆಸುವಂಥದ್ದು. ಇಷ್ಟಿಷ್ಟು ಪ್ರಶ್ನೆಗಳನ್ನು ಈಸಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀರಿ. ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸನ್ನು ತೊಗೊಂಬರ್ತೀನಿ ಈಗ ನೋಡಿ. ಸ್ವಲ್ಪ ಡಿಫಿಕಲ್ಟ್ ಅಂದರೆ ಈಸಿ ಸ್ವಲ್ಪ ಅದರ ಮೇಲೆ. ಆಲ್ ವರ್ಕ್ ಈಸ್ ವ್ಯಾಲ್ಯೂಬಲ್, ಚಟುವಟಿಕೆ ಕೇಂದ್ರಿತ ಸಂದೇಶ ಯಾವುದು? ಎಲ್ಲ ಕೆಲಸಗಳು ಪ್ರಧಾನವಾದವು ಅಂದರೆ ಒಳ್ಳೆ ಮೌಲ್ಯಯುತವಾದವು ಅಂತ ಇದೆ. ಇದರ ಒಂದು ಉದ್ದೇಶ ಏನು? ಸಂದೇಶ ಏನು ಹೇಳುತ್ತೆ? ಕೆಲವು ಕೆಲಸಗಳು ಮಾತ್ರ ಶ್ರೇಷ್ಠ, ಬೌದ್ಧಿಕ ಕೆಲಸ ಮಾತ್ರ ಮುಖ್ಯ, ಪ್ರತಿಯೊಂದು ಕೆಲಸಕ್ಕೂ ಗೌರವವಿದೆ, ಹಣ ಗಳಿಸುವ ಕೆಲಸ ಮಾತ್ರ ಮುಖ್ಯ ಅಂತ. ಸೊ ಗೆಸ್ ಮಾಡಿದ್ರಿ? ಎಸ್, ಆಪ್ಷನ್ ಸಿ. ಆಹಾರ ನಮ್ಮ ತಟ್ಟೆಗೆ ಬರುವಾಗ ರೈತ, ಕಾರ್ಮಿಕ, ಗಿರಣಿ ಅಂಗಡಿಯವರು, ಕುಟುಂಬದವರು ಮುಂತಾದ ಅನೇಕ ಜನರ ಕೆಲಸ ಇರುತ್ತೆ. ಆದ್ದರಿಂದ ಪ್ರತಿಯೊಂದು ಕೆಲಸವೂ ಕೂಡ ಮೌಲ್ಯಯುತ. ಅಲ್ಲೊಂದು ಆ್ಯಕ್ಟಿವಿಟಿ ಇತ್ತು, ಆಲ್ ವರ್ಕ್ ಆ್ಯಸ್ ಇಟ್ಸ್ ಓನ್ ವ್ಯಾಲ್ಯೂ ಅಂತ ಹೇಳಿ ನಾವು ಅದನ್ನು ಮಾಡ್ತೇವೆ. ಇನ್ನು ಡಿಗ್ನಿಟಿ ಆಫ್ ಲೇಬರ್ ಅಂದರೆ ಏನು? ಡಿಗ್ನಿಟಿ ಅಂತ ಒಂದು ವರ್ಡ್ ಕೇಳಿದಿರಲ್ಲ, ಹಾಗಾದರೆ ಏನು ಅಂತ. ಕೆಲಸದ ಆಧಾರದ ಮೇಲೆ ವ್ಯಕ್ತಿಯನ್ನು ಕಡಿಮೆ ಹೆಚ್ಚು ಅಂತ ನೋಡ್ತಕ್ಕಂಥದ್ದು, ಎಲ್ಲ ವಿಧದ ಕೆಲಸಗಾರರನ್ನು ಗೌರವಿಸುವುದು, ಕೇವಲ ಸರ್ಕಾರಿ ಕೆಲಸವನ್ನು ಗೌರವಿಸುವುದು, ದೈಹಿಕ ಕೆಲಸವನ್ನು ತಪ್ಪಿಸುವುದು. ಏನು ಡಿಗ್ನಿಟಿ ಅಂದರೆ? ಅಯ್ಯೋ ಕಸ ಹೊಡಿತಾನೆ,
ಅವ್ನು ಡಿ ದರ್ಜಿ ನೌಕರ ಅಥವಾ ಅವ್ನು ಕಟಿಂಗ್ ಮಾಡ್ತಾನೆ ಅಥವಾ ಅವ್ನು ಬೇರೆ ಏನೋ ಮಾಡ್ತಾರೆ. ಸೊ ಅವರು ವ್ಯಾಲ್ಯೂ ಚಪ್ಪಲಿ ಹೊಲಿತಾರೆ, ಅವ್ರನ್ನ ನಾವು ಡಿಗ್ನಿಟಿ ಆಫ್ ದ ಲೇಬರ್ನ ಯಾವ ರೀತಿ ನೋಡಬೇಕು? ಕೀಳಾಗಿ ನಾವು ನೋಡಬಾರ್ದು. ಕೇವಲ ಸರ್ಕಾರಿ ಕೆಲಸವನ್ನು ನೋಡಬೇಕು ಅಂತಲ್ಲ, ಎಲ್ಲ ಕೆಲಸಗಳನ್ನು ಗೌರವಿಸಬೇಕು. ಆಪ್ಷನ್ ಬಿ ಉತ್ತರ ಸರಿಯಾಗಿದೆ. ಎಲ್ಲ ಕೆಲಸಕ್ಕೂ ತನ್ನದೇ ಆದಂಥ ಒಂದು ಘನತೆ ಅಥವಾ ಮೌಲ್ಯ ಇದೆ ಅನ್ನೋದನ್ನು ಪುಸ್ತಕ ಹೇಳ್ತಾ ಇದೆ. ಅದು 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕು. ನೆಕ್ಸ್ಟ್, ನೀಡ್ಸ್ ಮತ್ತು ವಾಂಟ್ಸ್ ಹಂಗಂದ್ರೆ ಏನು? ನೋಡಿ, ಇದು ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು, ನಮಗೂ ಗೊತ್ತಿರಬೇಕು. ನೀಡ್ಸ್ ಮತ್ತು ವಾಂಟ್ಸ್ ಅಂದರೆ ಏನು? ನೀಡ್ಸ್ ಅಂದರೆ ಮನೋರಂಜನೆ, ವಾಂಟ್ಸ್ ಅಂದರೆ ಜೀವನಕ್ಕೆ ಅಗತ್ಯ. ನೀಡ್ಸ್ ಅಂದರೆ ಬದುಕಲು ಅಗತ್ಯ, ವಂಚನೆ ಎರಡೂ ಒಂದೇ ಅಥವಾ ವಾಂಟ್ಸ್ ಮಾತ್ರ ಮುಖ್ಯ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಏನು? ನೀಡ್ಸ್ ಅಂತಂದರೆ ನಮಗೆ ಬದುಕಲಿಕ್ಕೆ ಬೇಕಾದಂಥ ಅಗತ್ಯ ವಸ್ತುಗಳು. ಅಂದರೆ ಯಾವುದು? ಆಹಾರ, ನೀರು, ಆಶ್ರಯ, ಆರೋಗ್ಯ, ಶಿಕ್ಷಣ, ಇವೆಲ್ಲ ನೀಡ್ಸು. ಇನ್ನು ವಾಂಟ್ಸ್ ಅಂತ ಬಂತು ಅಂತಂದರೆ ಬೇರೆ ಬೇರೆ ಆಗುತ್ತೆ. ಈ ವಿಡಿಯೋ ಗೇಮು, ಎಲೆಕ್ಟ್ರಾನಿಕ್ ಟಾಯ್ಸು ಮುಂತಾದವು ಅನವಶ್ಯಕವಾಗಿ ಬರುವಂಥದ್ದನ್ನ ವಾಂಟ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ನೀಡ್ಸ್ ಆ್ಯಂಡ್ ವಾಂಟ್ಸ್ ಎರಡು ವ್ಯತ್ಯಾಸ ಇದೆ. ಆಪ್ಷನ್ ನಾವು ಏನು ಹೇಳಬೇಕು? ಅದಕ್ಕೆ ಬಿ ಅಂತ ಹೇಳಬೇಕು. 100 ರೂಪಾಯಿನ ಒಂದು ದಿನಕ್ಕೆ ಬಳಸಲು ಚಟುವಟಿಕೆಯ ಮುಖ್ಯ ಕಲಿಕಾ ಉದ್ದೇಶ ಯಾವುದು? ಒಂದು 100 ರೂಪಾಯಿ ಕೊಟ್ಬಿಟ್ಟು ಅದನ್ನು ನೀವು ಖರ್ಚು ಮಾಡಿ ಅಂತ ಹೇಳಿ ಒಂದು ಚಟುವಟಿಕೆಯನ್ನು ಕೊಡ್ತಾರೆ ಪುಸ್ತಕದಲ್ಲಿ. ಆ ಚಟುವಟಿಕೆಯನ್ನು ಮಾಡುವಂಥ ಉದ್ದೇಶ ಏನು? ಹೆಚ್ಚು ಹಣ ಖರ್ಚು ಮಾಡಬೇಕು ಅಂತ, ಹಣವನ್ನು ಯೋಚಿಸದೇ ಖರ್ಚು ಮಾಡಬೇಕು ಅಂತ, ಸೀಮಿತ ಸಂಪನ್ಮೂಲಗಳ ವಿವೇಕದಿಂದ ಬಳಸುವುದು, ಮನೋರಂಜನೆಗೆ ಮಾತ್ರ ಹಣವನ್ನು ಬಳಸುವುದು ಅಂತ. ಸೊ ಅಲ್ಲಿ ಹೆಚ್ಚು ಹಣ ಖರ್ಚು ಮಾಡೋದು ಅಲ್ಲ, ಹಣವನ್ನು ಯೋಚಿಸದೇ ಖರ್ಚು ಮಾಡೋದು ಅಲ್ಲ, ಮನೋರಂಜನೆಗೂ ಅಲ್ಲ, ಸೀಮಿತ ಸಂಪನ್ಮೂಲಗಳನ್ನು ವಿವೇಕದಿಂದ ಬಳಸ್ತಕ್ಕಂಥದ್ದು ಪ್ರಮುಖ ಉದ್ದೇಶ. ಅಂದರೆ ಜಾಣ್ಮೆಯಿಂದ ನಾವು ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಹಣವನ್ನು ಉಳಿತಾಯ ಮಾಡಬೇಕು ಅನ್ನುವಂಥದ್ದು. ಅನವಶ್ಯಕವಾಗಿ ಖರ್ಚು ಮಾಡಬಾರ್ದು. ಬಟ್ ಈಗೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದು ಸರಿ ಹಿಂಗೆ ಹೊರಗೆ ಹೋದರೆ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ದುಡ್ಡು ಅನ್ನೋದು ಬಹಳಷ್ಟು ಕೇರ್ಲೆಸ್ ಆಗಿ ಖರ್ಚು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಜೆಂಡರ್ ಈಕ್ವಾಲಿಟಿ, ಇದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ. ಇದರ ಒಂದು ಅತ್ಯುತ್ತಮ ಅರ್ಥ ಯಾವುದು? ಲಿಂಗ ಸಮಾನತೆ ಇದರ ಅರ್ಥ. ಹುಡುಗರು ಮಾತ್ರ ನಾಯಕತ್ವ ವಹಿಸಬೇಕು, ಹುಡುಗಿಯರು ಮಾತ್ರ ಕೆಲವು ಆಟಗಳನ್ನು ಆಡಬೇಕು, ಎಲ್ಲ ಲಿಂಗಗಳು ಸಮಾನ ಅವಕಾಶ ನೀಡುವುದು, ಎಲ್ಲರೂ ಒಂದೇ ರೀತಿಯಾಗಿರಬೇಕು. ಅಂದರೆ ಎಲ್ಲರಿಗೂ ಕೂಡ ಒಂದೇ ಥರ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕಲಿಯೋದಿರ್ಬೋದು, ಆಡೋದಿರ್ಬೋದು, ನಾಯಕತ್ವ ವಹಿಸ್ಕೊಳ್ಳೋದಿರ್ಬೋದು, ತಮ್ಮ ಕನಸುಗಳನ್ನು ಅನುಸರಿಸಲಿಕ್ಕೆ ಸಮಾನ ಅವಕಾಶಗಳನ್ನು ಕೊಡಬೇಕು. ಅದು ಬಿಡೋ ಹುಡುಗಿ ಇವಳಿಗೆ ಯಾಕೆ ಮಾಡೋಣ, ಈ ಥರ ಎಲ್ಲ ಮಾಡಬಾರ್ದು. ಹುಡುಗರಿಗೂ ಹುಡುಗಿಯರಿಗೂ ಒಂದೇ ಥರದ ಅವಕಾಶಗಳು ಕೊಡಬೇಕು. ಜೆಂಡರ್ ಈಕ್ವಾಲಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಈಗ ನೋಡಿ, ಕೇವಲ ಹುಡುಗಿಯರಿಗಷ್ಟೇನಾ? ಈಗ ಒಂದು ಸಾಂಗ್ ಬರುತ್ತೆ, ರಾಷ್ಟ್ರಗೀತೆ ಹೇಳಿಸೋದಿರುತ್ತೆ. ಆ ಟೈಮ್ನಲ್ಲಿ ಹುಡುಗರು ನೀವು ಹೋಗ್ರ, ಈ ಹುಡುಗಿಯರು ಬರ್ರಿ, ನೀವೇ ಹೇಳ್ರಿ. ಇದು ಕೂಡ ಜೆಂಡರ್ ಈಕ್ವಾಲಿಟಿ ಅಲ್ಲ, ತಪ್ಪದು, ಹಂಗೆ ಮಾಡೋಂಗಿಲ್ಲ. 3 ಜನ ಹುಡುಗರು 3 ಜನ ಹುಡುಗಿಯರು ಇಬ್ಬರು ನಿಲ್ಲಿಸಿ ಹೇಳಬೇಕು. ದಟ್ ಈಸ್ ವಾಟ್ ಅಂದರೆ ಲಿಂಗ ಸಮಾನತೆ ಅಂತ ನಾವು ಅದನ್ನು ಹೇಳ್ತೀವಿ. ಇಲ್ಲಾಂದರೆ ಬರೀ ಹುಡುಗನ ಕರ್ಕೊಳ್ಳೋದು, ಬರೋ ಹುಡುಗರು ಅಷ್ಟೇ ಇರೋ, ಹುಡುಗಿಯರು ಹೋಗಿಬಿಡ್ರಿ ನೀವು ಕ್ಲಾಸಿಗೆ ಅಂತ ಹೇಳೋದು. ಸೊ ಇದು ಬೇಡ. ಈ ಥರದ ಅನ್ಈಕ್ವಾಲಿಟಿ ಮಕ್ಕಳಲ್ಲಿ ಬರಬಾರದು ಅಂತ. ಇನ್ನು ಮುಂದಿಂದು ದ ವೈಟ್ ಲಿಫ್ಟಿಂಗ್ ಪ್ರಿನ್ಸಸ್, ಇದೊಂದು ಕಥೆ ಇದೆ. ಈ ಕಥೆ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದರ ಸಂದೇಶ ಏನು ಅಂತ. ಇದು ಕೂಡ ಲಿಂಗ ಸಮಾನತೆಗೆ ಸಂಬಂಧಪಟ್ಟಿದ್ದು. ಹುಡುಗಿಯರು ಕ್ರೀಡೆಯಲ್ಲಿ ಭಾಗವಹಿಸಬಾರದು, ಲಿಂಗವು ವ್ಯಕ್ತಿಯ ಸಾಮರ್ಥ್ಯವನ್ನು ನಿರ್ಧರಿಸುವುದಿಲ್ಲ, ವಿವಾಹವೇ ಹುಡುಗಿಯರ ಅಂತಿಮ ಗುರಿ, ಕ್ರೀಡೆಗಿಂತ ದೈಹಿಕ ರೂಪ ಮುಖ್ಯ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು. ಲಿಂಗವು ವ್ಯಕ್ತಿಯ ಸಾಮರ್ಥ್ಯವನ್ನು ನಿರ್ಧರಿಸುವುದಿಲ್ಲ ಅನ್ನುವಂಥದ್ದು ಈ ವೈಟ್ ಲಿಫ್ಟಿಂಗ್ ಪ್ರಿನ್ಸಸ್ ಅಂತಕ್ಕಂಥ ಕತೆ ಹೇಳುತ್ತೆ. ಅದರಲ್ಲಿ ನೀಲಾ ತನ್ನ ಸಾಮರ್ಥ್ಯದಿಂದ ಸ್ಪರ್ಧೆಯಲ್ಲಿ ಗೆದ್ದು ತನ್ನ ಸ್ವಂತ ಗುರುತನ್ನು ಸಾಧಿಸ್ತಾಳೆ. ಮೈ ಜೆಂಡರ್ ಡಸ್ ನಾಟ್ ಡಿಸೈಡ್ ವಾಟ್ ಐ ಕ್ಯಾನ್ ಆರ್ ಕೆನ್ ನಾಟ್ ಡೂ ಎಂಬ ಸಂದೇಶವನ್ನು ಅಲ್ಲಿ ನೀಡಲಾಗಿದೆ. ಆ ಕತೆ ನಿಮಗೆ ಓದಲಿಕ್ಕೆ ಆಗಲಿಲ್ಲ ಅಂದ್ರೂ ಇಲ್ಲಿ ನಿಮಗೆ ಗೊತ್ತಾಯಿತು ಅದರ ತಾತ್ಪರ್ಯ ಏನು ಅಂತ. ಓಕೆನಾ? ಸೊ ನೆಕ್ಸ್ಟ್ ಬನ್ನಿ, ದೇಹಗಳ ವೈವಿಧ್ಯತೆಯ ಕುರಿತು ಪುಸ್ತಕದಿಂದ ಸರಿಯಾದ ನಿಲುವು ಯಾವುದು? ಅಂದರೆ ನಮ್ಮ ಒಂದು ಬಾಡಿ ನೇಚರ್ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲರ ದೇಹ ಒಂದೇ ರೀತಿಯಾಗಿರಬೇಕು, ದೇಹದ ವ್ಯತ್ಯಾಸಗಳು ಸಹಜ, ದೇಹದ ರೂಪವೇ ವ್ಯಕ್ತಿಯ ಮೌಲ್ಯ ನಿರ್ಧರಿಸುತ್ತದೆ, ಎತ್ತರ ಮಾತ್ರ ಮುಖ್ಯ. ಸೊ ಎತ್ತರ ಮಾತ್ರ ಮುಖ್ಯ ಅಲ್ಲ, ಎಲ್ಲರ ದೇಹ ಒಂದೇ ರೀತಿಯಾಗಿರಬೇಕು ಅಂತಲೂ ಇಲ್ಲ. ಸೊ ಏನು ಹಾಗಾದರೆ
ಈ ವ್ಯತ್ಯಾಸಗಳೇನಾಗಿರ್ತಾವಪ್ಪ ಅಂದರೆ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಕುಳ್ಳಕ್ಕಿರ್ತಾರೆ, ಒಬ್ಬರು ಉದ್ದಕ್ಕಿರ್ತಾರೆ, ಒಬ್ಬರು ದಪ್ಪಕ್ಕಿರ್ತಾರೆ, ಒಬ್ಬರು ತೆಳ್ಳಕ್ಕಿರ್ತಾರೆ, ಒಬ್ಬರು ಕರ್ರಗಿರ್ತಾರೆ, ಒಬ್ಬರು ಬೆಳ್ಳಗಿರ್ತಾರೆ. ಮೀನ್ಸ್ ದೇಹದ ಆಕಾರ, ಗಾತ್ರ, ಸಾಮರ್ಥ್ಯ ಮುಂತಾದವುಗಳಲ್ಲಿ ವೈವಿಧ್ಯತೆ ಸಹಜ ಅಂತಕ್ಕಂಥದ್ದನ್ನು ಪುಸ್ತಕ ಹೇಳುತ್ತೆ. ನೆಕ್ಸ್ಟು, ವಿದ್ಯಾರ್ಥಿಯು ತನ್ನ ಭಾವನೆಗಳ ಬಗ್ಗೆ ಗೊಂದಲದಲ್ಲಿದ್ದರೆ ಪುಸ್ತಕ ಯಾವ ಪ್ರಕಾರದ ಸೂಕ್ತ ಕ್ರಮ ಯಾವುದು ಅಂತ. ತನ್ನ ಭಾವನೆಗಳ ಬಗ್ಗೆ ಗೊಂದಲ ಇತ್ತು ಅಂತಂದರೆ ಯಾರಿಗೂ ಹೇಳಬಾರ್ದು, ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಬೇಕು, ವಿಶ್ವಾಸಾರ್ಹ ವಯಸ್ಕರೊಂದಿಗೆ ಮಾತನಾಡಬೇಕು, ಸಮಸ್ಯೆಯನ್ನು ನಿರ್ಲಕ್ಷಿಸಬೇಕು. ಇದು ನೋಡಿ, ಇಲ್ಲಿ ಸೂಕ್ತ ಕ್ರಮ ಅಂದಿದ್ದಾರೆ. ನಿನಗೇನಾದರೂ ಡೌಟ್ ಇದ್ದರೆ, ಗೊಂದಲಗಳಿದ್ದರೆ ಯಾರಿಗೂ ಹೇಳ್ದಂಗೆ ಇರಬಾರ್ದು. ಹಂಗಂತ ಹೇಳ್ಬಿಟ್ಟು ಹೋಗಿ ಪಬ್ಲಿಕ್ಕಾಗಿ ಹೇಳಬಾರ್ದು. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಹೇಳಬಾರ್ದು. ಈಗೆಲ್ಲ ಎಲ್ಲರೂ ಸೆಲ್ಫಿ ತಗೊಳ್ಳೋದು, ಫೇಸ್ಬುಕ್ನಲ್ಲಿ ಹಾಕಿಬಿಡೋದು, ಓಕೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿಬಿಡೋದು. ಇಲ್ಲ ಅಂತಂದರೆ 24 ತಾಸು ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕಿಬಿಡೋದು. ವಾಟ್ಸಪ್ಪಿಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ತವೆ. ವಾಟ್ಸಪ್ ಅಷ್ಟೇ ಅಲ್ಲ, ಅಲ್ಲಿಗೂ ಹೋಗ್ತವೆ. ರಿಮೆಂಬರ್, ಆ ಲಿಂಕ್ ಆಗಿದವೋ ಇಲ್ಲೋ ಅಂತ ನೋಡ್ಕೊಳ್ಳಿ. ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನು, ವೈಯಕ್ತಿಕ ಅಭಿಪ್ರಾಯಗಳನ್ನು ಹಾಕಕ್ಕೆ ಹೋಗಬೇಡಿ, ಓಕೆ. ಇನ್ನು ವಿಶ್ವಾಸಾರ್ಹ ವಯಸ್ಕರೊಂದಿಗೆ ಮಾತನಾಡುವುದು, ಸಮಸ್ಯೆಯನ್ನು ನಿರ್ಲಕ್ಷಿಸುವುದು. ಸೊ ನೆಗ್ಲೆಕ್ಟ್ ಮಾಡೋಂಗೂ ಇಲ್ಲ. ಇದಕ್ಕೆ ನೀವು ವಿಶ್ವಾಸಾರ್ಹ ವಯಸ್ಕರೊಂದಿಗೆ ಏನು ಮಾಡಬೇಕು, ನಿಮ್ಮ ಸಮಸ್ಯೆ ಭಾವನೆ ಹೇಳ್ಕೋಬೇಕು, ಓಕೆ. ನಿಮ್ಮ ಹೊಸ ಭಾವನೆಗಳು ಸಹಜವಾಗಿದ್ದು ಅವುಗಳನ್ನು ಸುರಕ್ಷಿತವಾಗಿ ನಿರ್ವಹಿಸಲು ವಿಶ್ವಾಸಾರ್ಹ ವಯಸ್ಕರಿಂದ ಮಾರ್ಗದರ್ಶನ ಪಡೆಯುವುದು ಸೂಕ್ತ ಅಂತೇಳಿ ಟೆಕ್ಸ್ಟ್ ಬುಕ್, ಎಸ್ಪೆಷಲಿ 6th ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಜುಕೇಷನ್ ಟೆಕ್ಸ್ಟ್ ಬುಕ್ಕು ಹೇಳುತ್ತೆ. ನೆಕ್ಸ್ಟ್, ಫೀಲಿಂಗ್ಸ್ ಬೋರ್ಡ್ ಅಂತ ಇದೆ. ಇದರ ಉದ್ದೇಶವೇನು? ಫೀಲಿಂಗ್ಸ್ ಬೋರ್ಡ್ ಅಂದರೆ ಏನು ಮೊದಲು ಅದನ್ನು ತಿಳ್ಕೋಬೇಕು. ಅದರ ಉದ್ದೇಶ ಏನು? ಅಂಕಗಳನ್ನು ಪ್ರದರ್ಶನ ಮಾಡೋದು, ಪ್ರತಿದಿನ ಭಾವನಾತ್ಮಕ ಸ್ಥಿತಿಯನ್ನು ವ್ಯಕ್ತಪಡಿಸಲು ಅವಕಾಶ ನೀಡುವುದು, ಶಿಕ್ಷಕರ ಹಾಜರಾತಿ ದಾಖಲಿಸುವುದು, ಮನೆಗೆಲಸವನ್ನು ಪರೀಕ್ಷಿಸುವುದು. ಸೊ ಹಾಗಾದರೆ ಫೀಲಿಂಗ್ಸ್ ಬೋರ್ಡ್ ಅಂದರೆ ಏನು ಗೊತ್ತಾ? ನಮಗೆ ಖುಷಿ ಆದರೆ, ದುಃಖ ಆದರೆ, ದಣಿವಾದರೆ ಮುಂತಾದ ಭಾವನೆಗಳನ್ನು ಸ್ಟಿಕ್ಕರ್ ಅಥವಾ ಚಿಹ್ನೆಗಳ ಮೂಲಕ ವ್ಯಕ್ತಪಡಿಸಲಿಕ್ಕೆ ಅಲ್ಲಿ ನಾವು ಬಳಸ್ತೀವಿ. ಸೊ ಇದನ್ನು ಕೂಡ ಈ ಒಂದು ಪಠ್ಯಪುಸ್ತಕದಲ್ಲಿ ಒಂದು ಆ್ಯಕ್ಟಿವಿಟಿಯನ್ನಾಗಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕಠಿಣ ಪ್ರಶ್ನೆಗಳು, ಶಿಕ್ಷಕರ ನೇಮಕಾತಿಗೇ ಇರಬೇಕಾದಂಥ ಒಂದಷ್ಟು ಪ್ರಶ್ನೆಗಳು ಇದಾವಿಲ್ಲಿ, ಅವನ್ನ ನೋಡೋಣ. ಇನ್ನು 10 ಪ್ರಶ್ನೆಗಳು ಆ ರೀತಿಯಾಗಿ ಬರ್ತಾವೆ. ಮೌಲ್ಯ ಶಿಕ್ಷಣದಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಪ್ಲಸ್ ರಿಫ್ಲೆಕ್ಷನ್ ವಿಧಾನವನ್ನು ಬಳಸುವುದರ ಮುಖ್ಯ ಪ್ರಯೋಜನ ಯಾವುದು? ವಿದ್ಯಾರ್ಥಿಗಳು ಕೇವಲ ವಿಷಯವನ್ನು ಕಂಠಪಾಠ ಮಾಡುತ್ತಾರೆ. ವಿದ್ಯಾರ್ಥಿಗಳು ಅನುಭವದ ಮೂಲಕ ಮೌಲ್ಯಗಳನ್ನು ಅರ್ಥೈಸಿಕೊಳ್ಳುತ್ತಾರೆ. ಶಿಕ್ಷಕರ ಪಾತ್ರ ಸಂಪೂರ್ಣವಾಗಿ ಇಲ್ಲವಾಗುತ್ತದೆ ಪರೀಕ್ಷೆಗಳನ್ನು ತಪ್ಪಿಸಲು ಅಂತ ಇದೆ. ಸೊ ಈ ಆ್ಯಕ್ಟಿವಿಟಿ ಕೊಡೋದು ಏನಕ್ಕಂದರೆ ವಿದ್ಯಾರ್ಥಿಗಳು ಅನುಭವದ ಮೂಲಕ ಮೌಲ್ಯಗಳನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಚಟುವಟಿಕೆ ಮತ್ತು ಮಾರ್ಗದರ್ಶಿತ ಪ್ರತಿಫಲನದ ಮೂಲಕ ವಿದ್ಯಾರ್ಥಿಗಳು ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಂಡು ಮತ್ತು ಪರಸ್ಪರ ಗೌರವ ಬೆಳೆಸಿಕೊಳ್ಳಿಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ನೆಕ್ಸ್ಟು ರಿಸ್ಟ್ರಕ್ಟಿವ್ ಮತ್ತು ರಿಫ್ಲೆಕ್ಟಿವ್ ಅಪ್ರೋಚ್ ಅಂತ ಇದೆ. ಈ ಪುಸ್ತಕದ ಪ್ರಕಾರ ಅದು ಯಾವುದಕ್ಕೆ ಹೆಚ್ಚು ಹೊಂದಿಕೆ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ತಪ್ಪು ಮಾಡಿದಾಗ ವಿದ್ಯಾರ್ಥಿಗೆ ಶಿಕ್ಷೆ ಮಾತ್ರ ನೀಡಬೇಕು. ಸಮಸ್ಯೆಯ ನಂತರ ಸಂಬಂಧಗಳನ್ನು ಪುನಃ ಬಲಪಡಿಸಲು ಮತ್ತು ಆತ್ಮಾವಲೋಕನ ಅವಕಾಶವನ್ನು ನೀಡುವುದು, ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡೋದು, ವಿದ್ಯಾರ್ಥಿಯನ್ನು ತರಗತಿಯಿಂದ ಹೊರಗೆ ಹಾಕೋದು. ಸೊ ಖಂಡಿತ ಇಲ್ಲ. ಅಂದರೆ ಈ ಒಂದು ಅಪ್ರೋಚ್ ಏನು ಮಾಡುತ್ತಂದರೆ ಗೈಡ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ. ಪುಸ್ತಕವು ಶಾಲಾ ಸಮುದಾಯದಲ್ಲಿನ ಸಕಾರಾತ್ಮಕ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಗೈಡೆಡ್ ರಿಫ್ಲೆಕ್ಷನ್ ಮೂಲಕ ಕಲಿಸುವ ವಿಧಾನವನ್ನು ಅಳವಡಿಸಿಕೊಂಡಿದೆ. ಓಕೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಕ್ವಶನ್ ಇದೆ ಇಲ್ಲಿ ಸ್ನೇಹಿತರೆ. ಅಂದರೆ ಒಬ್ಬ ಶಿಕ್ಷಕನು ತರಗತಿಯಲ್ಲಿ ವ್ಯಾಲ್ಯೂಸ್ ವೆಲ್, ಸ್ಟ್ರೆಂತ್ಸ್ ವೆಲ್, ಗ್ರ್ಯಾಟಿಟ್ಯೂಡ್ ವೆಲ್, ಫೀಲಿಂಗ್ಸ್ ಬೋರ್ಡ್, ಸೊ ಇಷ್ಟುಗಳನ್ನು ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ನಿರ್ಮಿಸುತ್ತಾನೆ. ಇದು ಮುಖ್ಯವಾಗಿ ಯಾವ ಬೋಧನಾ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ? ನೋಡಿ, ವ್ಯಾಲ್ಯೂಸ್ ಮೌಲ್ಯಗಳು ಒಳ್ಳೆಯದು, ಶಕ್ತಿ ಒಳ್ಳೆಯದು, ಗ್ರ್ಯಾಟಿಟ್ಯೂಡ್ ಒಳ್ಳೆಯದು, ಇನ್ನು ಫೀಲಿಂಗ್ಸ್ ಬೋರ್ಡ್ ಅದು ಕೂಡ ಇವೆಲ್ಲ ಒಳ್ಳೆಯದು ಅಂತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಶಿಕ್ಷಕರ ಒಂದು ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ನಿರ್ಮಿಸಿಬಿಟ್ಟು ಇರುವಂಥ ಒಂದು ಬೋಧನಾ ದೃಷ್ಟಿ ಯಾವುದು ಅಂತ. ಶಿಕ್ಷಕ ಕೇಂದ್ರಿತ ಬೋಧನೆ, ಭಾಗವಹಿಸುವಿಕೆ ಮತ್ತು ಮೌಲ್ಯಾಧಾರಿತ ಕಲಿಕೆ, ಇನ್ನು ಕೇವಲ ಉಪನ್ಯಾಸ ವಿಧಾನ, ಕೇವಲ ಮೌಲ್ಯಮಾಪನ ವಿಧಾನ. ಯಾವ ವಿಧಾನ ಸರಿ ಅಂತೇಳಿ ಕೇಳಿದರೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಭಾಗವಹಿಸುವಿಕೆ ಮತ್ತು ಮೌಲ್ಯಾಧಾರಿತ ಕಲಿಕೆ. ನೋಡಿ, ಪುಸ್ತಕವು ವಿದ್ಯಾರ್ಥಿಗಳನ್ನೇ ತರಗತಿಯ ಸುರಕ್ಷಿತ, ಗೌರವಯುತ ಮತ್ತು ಮೌಲ್ಯಯುತ ವಾತಾವರಣ ನಿರ್ಮಿಸುವಲ್ಲಿ ಭಾಗಿಯಾಗಲು ಪ್ರೋತ್ಸಾಹವನ್ನು ಕೊಡುತ್ತೆ.
ಯಾವುದು 6ನೇ ತರಗತಿ ಮೌಲ್ಯ ಶಿಕ್ಷಣ ಪುಸ್ತಕ. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿ ಈ ಕೆಲಸ ಚಿಕ್ಕದು, ಆದ್ದರಿಂದ ಅದನ್ನು ಮಾಡುವ ವ್ಯಕ್ತಿಗೆ ಗೌರವ ಅಗತ್ಯವಿಲ್ಲ ಅಂತ ಹೇಳ್ತಾನೆ. ಶಿಕ್ಷಕನು ಪುಸ್ತಕದ ಆಧಾರದ ಮೇಲೆ ಯಾವ ಪ್ರತಿಕ್ರಿಯೆಯನ್ನು ನೀಡಬೇಕು? ಪುಸ್ತಕದ ಅಗತ್ಯತೆ ಮೇಲೆ ಅನ್ಬೇಡಿ, ಮೌಲ್ಯ ಶಿಕ್ಷಣ ಅನ್ನಿ ನೀವು. ನಾನು ನಿಮಗೆ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ತೊಗೊಂಡಿದ್ದೀನಲ್ವಾ, ಅದಕ್ಕೆ ಆ ಥರ ಪ್ರಶ್ನೆ ಬಂದಿದೆ ಅಷ್ಟೇ. ಬಟ್ ಏನು ಮಾಡಬೇಕು? ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಒಪ್ಕೊಳ್ತೀರಾ? ಹೌದು, ಅವ್ನು ಕೆಳಕ್ಕೆ ಭಾರಿ ಲೋ ಜಾಬ್ ಮಾಡ್ತಾನೆ, ಅವನ್ನ ಲೋ ಅಂತ ಕನ್ಸಿಡರ್ ಮಾಡಿ. ಕೆಲಸದ ಗಾತ್ರಕ್ಕಿಂತ ಸಮಾಜಕ್ಕೆ ಅದರ ಕೊಡುಗೆ ಮುಖ್ಯ ಅಂತ ಚರ್ಚಿಸ್ತೀರಾ, ಅಥವಾ ವಿದ್ಯಾರ್ಥಿಯನ್ನು ಶಿಕ್ಷಿಸ್ತೀರಾ, ವಿಷಯ ಬದಲಿಸ್ತೀರಾ? ಏನು ಮಾಡ್ತೀರಾ? ವಿಷಯ ಬದಲಿಸಬಾರ್ದು, ವಿದ್ಯಾರ್ಥಿಯನ್ನು ಶಿಕ್ಷಿಸಬಾರ್ದು, ಅಭಿಪ್ರಾಯವನ್ನು ಒಪ್ಕೋಬಾರ್ದು. ಬದಲಿಗೆ ಸಮಾಜಕ್ಕೆ ಅದು ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಈಗ ಭಾಳ ಜನ ಏನು ಮಾಡ್ತಾರೆ, ಕೂಲಿ ಕಾರ್ಮಿಕರು ಗಟ್ರ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ, ಅಂದರೆ ಚರಂಡಿ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. ಇನ್ ಕೇಸ್ ಅವ್ರು ಚರಂಡಿ ಕ್ಲೀನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ನಿನ್ನಿಂದಲೇ ಚಿಕನ್ ಗುನಿಯಾ ಮಲೇರಿಯಾ ಬಂದಾಯಿತು ಅಂತ ಸೊಳ್ಳೆ ಹತ್ರ ನಾವು ಕಚ್ಚಿಸ್ಕೋಬೇಕಾಗುತ್ತೆ. ಸೊ ಅವ್ರ ಕೆಲಸ ಸಮಾಜಕ್ಕೆ ಎಷ್ಟು ಮುಖ್ಯ. ಹೀಗೆ ಮಾಡುವಂಥ ಕೆಲಸದ ಮೇಲೆ ಅದು ವ್ಯಕ್ತಿ ಚಿಕ್ಕವರು, ಅವರು ಸರಿ ಇಲ್ಲ, ಅವ್ರಿಗೆ ಗೌರವ ಕೊಡಬಾರದು, ಈ ಥರದ ಒಂದು ಭಾವನೆಗಳನ್ನು ಮಕ್ಕಳಲ್ಲಿ ಮೂಡಿಸಬಾರದು. ಅದು ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಪ್ರತಿಯೊಂದು ಕೆಲಸವೂ ಕೂಡ ಸಮುದಾಯದ ಸುಗಮ ಕಾರ್ಯನಿರ್ವಹಣೆಗೆ ಕೊಡುಗೆ ನೀಡುತ್ತೆ ಅಂಥೇಳಿ ಆಲ್ ವರ್ಕ್ ಈಸ್ ವ್ಯಾಲ್ಯೂಬಲ್ ಎಂಬ ಸಂದೇಶವನ್ನು ಮಕ್ಕಳಿಗೆ ಕೊಡಬೇಕು. ದಿಸ್ ಈಸ್ ಮೈನ್ ರೆಸ್ಪಾನ್ಸಿಬಲ್ ಆಫ್ ಟೀಚರ್. ನೆಕ್ಸ್ಟ್, ಈ ಕೆಳಗಿನ ಯಾವ ಪರಿಸ್ಥಿತಿಯು ಜೆಂಡರ್ ಈಕ್ವಾಲಿಟಿಗೆ ವಿರುದ್ಧವಾದ ಥಿಂಕಿಂಗ್ ಅನ್ನು ತೋರಿಸುತ್ತದೆ? ಅಂದರೆ ಈ ಸ್ಟೀರಿಯೋಟಿಪಿಕಲ್ ಥಿಂಕಿಂಗ್ ಅಂತ ಕರೀತಾರೆ ಅದನ್ನು, ಸಂಕುಚಿತವಾತೆ ಅಂತ ಹೇಳ್ಬೋದು ಅದನ್ನು. ಆ ಥರದ ಭಾವನೆಯನ್ನು ತೋರಿಸುವಂಥ ಪರಿಸ್ಥಿತಿ ಯಾವುದು? ಹುಡುಗ ಮತ್ತು ಹುಡುಗಿ ಇಬ್ಬರೂ ವಿಜ್ಞಾನ ಕಲಿಯುವುದು, ಹುಡುಗಿಯೊಬ್ಬಳು weight ಲಿಫ್ಟಿಂಗನ್ನು ಕಲಿಯುವುದು, ಹುಡುಗಿಯರು ನಾಯಕತ್ವ ವಹಿಸಬಾರದು ಎನ್ನುವುದು, ಎಲ್ಲರೂ ಸಮಾನ ಅವಕಾಶವನ್ನು ನೀಡುವುದು. ಇಲ್ಲಿ ಜೆಂಡರ್ ಈಕ್ವಾಲಿಟಿಗೆ ವಿರುದ್ಧವಾದ ಅಂತ ಕೊಟ್ಟಿದ್ದಾರೆ. ಯಾವುದದು? ಇಬ್ಬರೂ ಕಲಿಯೋದು ಈಕ್ವಾಲಿಟಿ ಇದೆ. ಹುಡುಗಿಯೊಬ್ಬಳು weight ಲಿಫ್ಟಿಂಗ್, ಹುಡುಗಿಯೊಬ್ಬಳು ಮಾತ್ರ, ಹುಡುಗಿಯರು ನಾಯಕತ್ವ ವಹಿಸಬಾರದು ಅಂತಕ್ಕಂಥದ್ದು ಇದು ತಪ್ಪು. ನೆಕ್ಸ್ಟು, ಎಲ್ಲರೂ ಸಮಾನ ಅವಕಾಶ ನೀಡುವುದು ಕರೆಕ್ಟು. ಬಟ್ ಇಲ್ಲಿ ವಿರುದ್ಧ ಯಾವುದಪ್ಪ ಅಂತಂದರೆ ನಾಯಕತ್ವವನ್ನು ವಹಿಸಬಾರದು ಅಂತೈತಲ್ಲ, ಇದು ವಿರುದ್ಧ. ಯಾಕೆ? ಎಲ್ಲರೂ ಒಂದೇ ಇಲ್ಲ, ಹೆಣ್ಮಕ್ಳು ಮುಂದೆ ಬರಬಾರ್ದು ಅಂತ ಯಾಕೆ ಹೇಳ್ತಾರೆ? ಗರ್ಲ್ಸ್ ಕೆನ್ ನಾಟ್ ಬಿ ಲೀಡರ್ಸ್ ಅಥವಾ ಓನ್ಲಿ ಬಾಯ್ಸ್ ಕೆನ್ ಪ್ಲೇ ಫುಟ್ಬಾಲ್ ಎಂಬ ಕಲ್ಪನೆಗಳು ಈ ಒಂದು ಸ್ಟೀರಿಯೋಟಿಪಿಕಲ್ ಐಡಿಯಾಸ್ ಎಂದು ಪುಸ್ತಕ ಗುರುತಿಸುತ್ತದೆ. ಯಾವ ಪುಸ್ತಕ? 6ನೇ ತರಗತಿಯ ಪುಸ್ತಕ. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿಯು ದುಬಾರಿ ಎಲೆಕ್ಟ್ರಾನಿಕ್ ಟಾಯ್ ತೊಗೊಂಬರ್ತಾನಂತೆ, ಖರೀದಿಸಲಿಕ್ಕೆ ಬಯಸ್ತಾನೆ. ಆದರೆ ಅವನ ಬಳಿ ಶಾಲಾ ಸಾಮಗ್ರಿ ಖರೀದಿಸಲು ಹಣವಿಲ್ಲ. ಪುಸ್ತಕದ ನೀಡ್ಸ್ ಆ್ಯಂಡ್ ವಾಂಟ್ಸ್ ಪರಿಕಲ್ಪನೆಯ ಪ್ರಕಾರ ಮೊದಲು ಯಾವುದು? ನಾನು ಆಗಲೇ ಹೇಳಿದೆ, ಇದನ್ನು ಪ್ರಶ್ನೆ ಬಂದಿತ್ತು, ನೀಡ್ಸ್ ಮತ್ತು ವಾಂಟ್ಸ್ ಅಂತೇಳಿ. ಅವನು ದುಬಾರಿ ಎಲೆಕ್ಟ್ರಾನಿಕ್ ಟಾಯ್ಸನ್ನು ಖರೀದಿ ಮಾಡೋಕ್ಕೆ ಹೋಗ್ತಾನಂತೆ, ಅವನ ಹತ್ರ ಹಣನೇ ಇಲ್ಲಂತೆ. ಅಂದರೆ ಅವನದು ಅದು ನೀಡ್ಸೋ ವಾಂಟ್ಸೋ? ಅದು ಅಂದರೆ ನೀಡ್ಸ್ ವಾಂಟ್ಸ್ ಪರಿಕಲ್ಪನೆಯಲ್ಲಿ ಮೊದಲು ಯಾವುದು ಅಂತ ಕೇಳಿದ್ದಾರೆ. ಎಲೆಕ್ಟ್ರಾನಿಕ್ ಟಾಯ್, ಮನೋರಂಜನೆ, ಶಾಲಾ ಅಗತ್ಯ ವಸ್ತು ಮತ್ತು ಆಟಿಕೆ ಅಂತ ಇದೆ. ಹಾಗಾದರೆ ಅವನಿಗೆ ಮೊದಲು ಏನು ಬೇಕು? ಎಲೆಕ್ಟ್ರಾನಿಕ್ ಟಾಯ್ ಬೇಕಾ, ಮನೋರಂಜನೆ ಬೇಕಾ, ಆಟಿಕೆ ಬೇಕಾ? ಅಲ್ಲ, ಶಾಲಾ ಅಗತ್ಯ ವಸ್ತು ಅವನಿಗೆ ಬೇಕು. ಅದು ಶಿಕ್ಷಣ ಮತ್ತು ಶಾಲಾ ಸಾಮಗ್ರಿಗಳು ಅಗತ್ಯತೆಗೆ ಸೇರಿವೆ. ಮನೋರಂಜನಾ ವಸ್ತುಗಳು ಸಾಮಾನ್ಯವಾಗಿ ವಾಂಟ್ಸ್ಗೆ ಸೇರುತ್ತವೆ. ನಾನು ಆಗಲೇ ಇದರ ಬಗ್ಗೆ ಚರ್ಚೆ ಮಾಡಿದ್ದೆ. ನಿಮಗೂ ಅದ್ರ ಬಗ್ಗೆ ಡೌಟ್ ಇದ್ದರೆ ಈ ಪ್ರಶ್ನೆಯಿಂದ ಇನ್ನೂ ಸ್ವಲ್ಪ ಕಲಿಬೋದು. ನಾನು ಆಗಲೇ ಹೇಳಿದೆ, ಔಟ್ ಆಫ್ 100 ಯು ಹ್ಯಾವ್ ಟು ಗೆಟ್ 30% ನಾಲೆಡ್ಜ್ ಫ್ರಮ್ ದೀಸ್ ಕ್ವಶನ್ಸ್. ಇಫ್ ಯು ವಿಶ್ ಟು ಕಂಟಿನ್ಯೂ, ಐ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್. ನಾನು ಮತ್ತಷ್ಟು ಸೆಟ್ ಆಫ್ ಕ್ವಶನ್ಸನ್ನು ತೊಗೊಂಡು ಬರ್ತೀನಿ. ಇನ್ನೂ ನಿಮಗೆ ಹೆಚ್ಚಿನ ಅಭ್ಯಾಸ ಆಗುತ್ತೆ. ಮೋಸ್ಟ್ ರಿಲೆವೆಂಟು ಈ ಒಂದು ಸಿಲೆಬಸ್ ನಾನು ನಿಮಗೆ ಹೇಳ್ಕೊಡ್ತಿರೋದು 2026-27ನೇ ಸಾಲಿನ ಹೊಸ ಪಠ್ಯಪುಸ್ತಕ. ನೆನಪಿರಲಿ, ಇವೆಲ್ಲ ನೀವು ಓದಿರೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಬೋದು, ನಿಮ್ಮ ಮನಸ್ಥಿತಿ ಪ್ರಕಾರ ಉತ್ತರ ಕೊಡ್ತಿದ್ದೀರಿ, ಆದರೆ ಹೊಸ ಸಿಲೆಬಸ್ ಅಪ್ಡೇಟ್ ಮಾಡ್ಕೊಳ್ತಾ ಇದ್ದೀರಿ. ಎಸ್. ನೆಕ್ಸ್ಟ್ ನೋಡಿ, ರೆಸ್ಪೆಕ್ಟ್ ಡೈವರ್ಸಿಟಿ ಇನ್ ಅವರ್ ಬೇಬೀಸ್ ಅಧ್ಯಾಯದ ಪ್ರಕಾರ. ಅದೇ ಓದಿಲ್ಲ ನೀವು, ಆದರೆ ಅದು ಅಧ್ಯಾಯ ಇದೆ. ವ್ಯಕ್ತಿಯ ಮೌಲ್ಯವನ್ನು ಯಾವ ಆಧಾರದ ಮೇಲೆ ನಿರ್ಧರಿಸುವುದು ಸೂಕ್ತ? ಕೇವಲ ದೇಹದ ರೂಪ, ಕೇವಲ ಲಿಂಗ,
ವ್ಯಕ್ತಿಯ ವೈವಿಧ್ಯತೆ ಮತ್ತು ಸಾಮರ್ಥ್ಯಗಳನ್ನು ಗೌರವಿಸುವುದು, ಎತ್ತರ ಮತ್ತು ತೂಕ. ಯಾವುದ್ರ ಮೂಲಕ ನಾವು ರೆಸ್ಪೆಕ್ಟ್ ಡೈವರ್ಸಿಟಿ ಇನ್ ಅವರ್ ಬಾಡೀಸನ್ನು ನೋಡ್ತೀವಿ ಅಂದರೆ ಕೇವಲ ಲಿಂಗ ಅಥವಾ ದೇಹದ ರೂಪ, ಎತ್ತರ, ತೂಕ ನೋಡಿ ಅಲ್ಲ, ವ್ಯಕ್ತಿಯ ವೈವಿಧ್ಯತೆ ಮತ್ತು ಸಾಮರ್ಥ್ಯಗಳನ್ನು ಏನು ಮಾಡಬೇಕು, ಗೌರವಿಸಬೇಕು. ಅಂದರೆ ಪುಸ್ತಕ ಹೇಳುತ್ತೆ ವ್ಯಕ್ತಿಯ ನೋಟ ಅಥವಾ ಲಿಂಗದ ಬದಲು ಅವರ ವೈವಿಧ್ಯತೆ ಮತ್ತು ವಿವಿಧ ಸಾಮರ್ಥ್ಯಗಳನ್ನು ಗೌರವಿಸಲು ಪ್ರೇರೇಪಿಸುತ್ತದೆ. ಕೆಳಗಿನ ಯಾವ ಜೋಡಿ ನುಡಿಗಳು ಹೊಂದಿಕೆಯಾಗುತ್ತದೆ? ಯಾವ್ಯಾವುದು ಹೊಂದಿಕೆ ಆಗ್ತವೆ ನೋಡೋಣ. ನೀಡ್ಸ್ ವಿಡಿಯೋ ಗೇಮ್ಸ್, ವಾಂಟ್ಸ್ ಶೆಲ್ಟರ್, ನೀಡ್ಸ್ ಎಜುಕೇಷನ್, ವಾಂಟ್ಸ್ ವಾಟರ್. ಸೊ ಯಾವ ಜೋಡಿ ನುಡಿಗಳು? ನೀಡ್ಸ್ ವಿಡಿಯೋ ಗೇಮ್ಸಾ? ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ? ನೀಡ್ಸ್ ಏನು? ಎಜುಕೇಷನ್. ನನಗನ್ಸುತ್ತಿದ್ದು ಎಸ್, ಅದು ಕರೆಕ್ಟೇ. ಪುಸ್ತಕದಲ್ಲಿ ಆಹಾರ, ನೀರು, ಆಶ್ರಯ, ಆರೋಗ್ಯ ಮತ್ತು ಶಿಕ್ಷಣವನ್ನು ನೀಡ್ಸ್ ಅಂತೇಳಿ ವಿವರಿಸಿದ್ದಾರೆ. ಇನ್ನು ಉಳಿದವೆಲ್ಲ ವಾಂಟ್ಸ್ ಆಗ್ತವೆ, ಹೌದಲ್ಲ? ಸೊ ನೀಡ್ಸು ಇಂಪಾರ್ಟೆಂಟು ವಾಂಟ್ಸ್ಗಿಂತ ಅಂತ. ಶಿಕ್ಷಕನು ವಿದ್ಯಾರ್ಥಿಯ ಕೋಪವನ್ನು ತಕ್ಷಣ ತಟ್ಟನೆ ವರ್ತನೆ ಎಂದು ಲೇಬಲ್ ಮಾಡುವ ಬದಲು ಶಿಕ್ಷಕನು ವಿದ್ಯಾರ್ಥಿಯ ಕೋಪವನ್ನು ತಕ್ಷಣ ಕೆಟ್ಟ ವರ್ತನೆ ಅಂತ ಲೇಬಲ್ ಮಾಡುವ ಬದಲು ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಅವಕಾಶ ನೀಡುತ್ತಾನೆ. ಇದು ಯಾವ ಮೌಲ್ಯಕ್ಕೆ ಹೆಚ್ಚು ಸಂಬಂಧಿಸಿದೆ? ಈಗ ನಮ್ಮ ಕ್ಲಾಸಲ್ಲೇ ಏನು ಮಾಡಿದ್ರು, ಈ ಹುಡುಗರು ಕಿತ್ತಾಡ್ತಾಯಿದ್ರು. ಮತ್ತು ನನ್ನ ಬಗ್ಗೆ ಹೇಳ್ಕೊಂಡಂಗೆ ಆಗುತ್ತಲ್ಲ, ಬೇಡ ಬಿಡಿ. ಓಕೆ, ಈಗ ಆವಾಗ ಅಂಥ ಸಂದರ್ಭದಲ್ಲಿ ಶಿಕ್ಷಕರು ಏನು ಮಾಡಬೇಕು? ಅವ್ನು ಕರ್ಕೊಂಡೋಗಿ ಚೆನ್ನಾಗಿ ಚಚ್ಚಬೇಕಾ? ಏನು ಮಾಡಬೇಕು ನೋಡಿ. ಅನುಭೂತಿ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆ, ಸ್ಪರ್ಧೆ ಮತ್ತು ಮಹತ್ವಾಕಾಂಕ್ಷೆ, ಹಣಕಾಸಿನ ಅರಿವು, ದೈಹಿಕ ಸಾಮರ್ಥ್ಯ. ಅಂದರೆ ಯಾವ ಮೌಲ್ಯಕ್ಕೆ ಹೆಚ್ಚು ನಾವಿಲ್ಲಿ ಕೊಡಬೇಕಾಗುತ್ತೆ ಅಂತ ಹೇಳಿದರೆ, ಅನುಭೂತಿ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆಗೆ ನಾವು ಕೊಡಬೇಕಾಗತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್, ಎಮೋಷನಲ್ ರೆಗ್ಯುಲೇಷನ್ಸ್ ಮತ್ತು ಎಂಪತಿ ಮುಂತಾದವಕ್ಕೆ ಒತ್ತನ್ನು ಕೊಡಬೇಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಕಿತ್ತಾಡ್ತಾಯಿದ್ರು, ಸೂಪರಾಗಿ ಕಿತ್ತಾಡ್ತಾಯಿದ್ರು. ನಾನೇನು ಮಾಡಿದೆ, ಅವರಿಗೆ ಕಿತ್ತಾಡಬೇಕಾದ್ರೆ ಯಾಕೆ ಅವನು ಇವ್ನಿಗೆ ಹೊಡೆಯೋದು, ಅವನಿಗೆ ಹೊಡೆಯೋದು ಮಾಡಬೇಕಾದ್ರೆ ಅವ್ನು ಕರೆದು ಪ್ರಾಬ್ಲಮ್ ಏನಂತ ಕೇಳಿದಾಗ ಅವ್ರು ಹೇಳಿದಾಗ ಇದೀ ಪ್ರಾಬ್ಲಮ್ಮು ಮುಂದೆ ಏನಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ. ಇವರಪ್ಪ ಬಂದು ಇವ್ರಿಗೆ ಬೈಯೋದು, ಅವರಪ್ಪ ಬಂದು ಇವ್ರಿಗೆ ಬೈಯೋದು, ಫ್ಯಾಮಿಲಿಗಳು ಜಗಳ ಆಡೋದು, ಅವರೆಲ್ಲ ನಮಗೆ ಬೈಯೋದು, ನಮಗೆ ಹೆಡ್ ಮಾಸ್ಟರ್ ಬೈಯೋದು, ಹೆಡ್ ಮಾಸ್ಟರ್ CRPಗೆ ಬೈಯೋದು, CRPಯಿಂದ BO ಆಫೀಸಿಗೆ ಹೋಗೋದು, ಕಡೆಗೆ ಏನಾಗುತ್ತೆ ವಾತಾವರಣ, ಹೌದಾ? ಸೊ ಎಮೋಷನಲ್ ಇಂಟೆಲಿಜೆನ್ಸ್, ಎಮೋಷನಲ್ ರೆಗ್ಯುಲೇಷನ್ ಬೇಕು ನಮಗೆ. ಸೊ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಹುಡುಗರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ, ಒಂದೇ ಕಡೆ ಕೂತ್ಕೊತಾರೆ. ಇಬ್ಬರು ನಾನೇನಾದರೂ ಚೆನ್ನಾಗಿ ಜಗಳ ಮಾಡಿದ್ರೆ ನನ್ನ ಮೇಲೂ ಕೂಡ ಅವ್ರಿಗೆ ನೆಗೆಟಿವಿಟಿ ಬರ್ತಿತ್ತು. ಈಗ ಆ ವಾತಾವರಣವನ್ನು ನಾವು ಸರಿ ಇಟ್ಕೋಬೇಕು. ಆ ವಾತಾವರಣ ಸರಿ ಇದ್ರೇ ಕಲಿಕೆಗೆ ಪೂರಕ ವಾತಾವರಣ ತರಗತಿಯಲ್ಲಿ ಉಂಟಾಗುತ್ತೆ. ನೆಕ್ಸ್ಟ್, ಕೆಳಗಿನದು ಯಾವುದು ಈ ಆ್ಯಕ್ಟಿವಿಟಿ ಬುಕ್ನ ಒಟ್ಟಾರೆ ಮುಖ್ಯ ಉದ್ದೇಶವನ್ನು ಅತ್ಯುತ್ತಮವಾಗಿ ಪ್ರತಿನಿಧಿಸುತ್ತದೆ? ಯಾವ ಆ್ಯಕ್ಟಿವಿಟಿ ಬುಕ್ ರೀ? 6th ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಜುಕೇಷನ್ ಬುಕ್ಕು. ಹೆಚ್ಚಿನ ಅಂಕ ಪಡೆಯುವ ವಿದ್ಯಾರ್ಥಿಗಳನ್ನು ಮಾತ್ರ ಬೆಳೆಸಬೇಕು, ಕೇವಲ ಪಠ್ಯಪುಸ್ತಕದ ಜ್ಞಾನ ನೀಡಬೇಕು, ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಸಾಮರ್ಥ್ಯವನ್ನು ಬೆಳೆಸಬೇಕು, ಕೇವಲ ಶಿಸ್ತನ್ನು ಕಲಿಸಬೇಕು, ಆಪ್ಷನ್ C ನಲ್ಲಿರೋದನ್ನು ಕಲಿಸ್ಬೇಕು. ಇದಕ್ಕೆ ನಿಮಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸೊ ಈಗ ಅತ್ಯಂತ ಪ್ರಮುಖವಾದ ಪ್ರಶ್ನೆಗೆ ಬರ್ತೀನಿ, ತುಂಬ ಇಂಪಾರ್ಟೆಂಟ್. ಈ ಪ್ರಶ್ನೆ ಓದ್ಕೊಳ್ಳಿ. ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಲ್ಲಿ ಸಹಾನುಭೂತಿ, ಸಹಕಾರ, ವಿಮರ್ಶಾತ್ಮಕ ಚಿಂತನೆ, ಸಮಸ್ಯೆ ಪರಿಹಾರ ಮತ್ತು ಜವಾಬ್ದಾರಿಯುತ ನಾಗರಿಕತ್ವ ಬೆಳೆಸಲು ಚಟುವಟಿಕೆಗಳು ಮತ್ತು ಪ್ರತಿಫಲನವನ್ನು ಬೆಳೆಸ್ತಾನೆ. ಇದು ಪುಸ್ತಕದ ಯಾವ ದೃಷ್ಟಿಕೋನಕ್ಕೆ ಅತ್ಯಂತ ಸೂಕ್ತವಾಗಿದೆ? ಯಾವುದಕ್ಕೆ? ಕೇವಲ ವಿಷಯಾಧಾರಿತ ಕಲಿಕೆಗೆ, ಮೌಲ್ಯಾಧಾರಿತ ಮತ್ತು ಜೀವನ ಕೌಶಲ್ಯ ಆಧಾರಿತ ಕಲಿಕೆಗೆ, ಕೇವಲ ಪರೀಕ್ಷಾ ಕೇಂದ್ರಿತ, ಕೇವಲ ಕಂಠಪಾಠ ಆಧಾರಿತ ಕಲಿಕೆ? ಯಾವುದ್ರಿ? ಕೇವಲ ಸಬ್ಜೆಕ್ಟು ಅಥವಾ ಪರೀಕ್ಷೆ ಅಥವಾ ಕಂಠಪಾಠ ಅಲ್ಲ. ಶಿಕ್ಷಕರು ಮೌಲ್ಯಾಧಾರಿತ ಜೀವನದ ಕೌಶಲ್ಯ ಆಧಾರಿತ ಕಲಿಕೆಗೆ ಒತ್ತು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಮುಖವಾದಂಥ ಒಂದು ಉದ್ದೇಶ. ರೈಟ್. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಓದ್ಕೊಳ್ಳಿ. ಇದೆಲ್ಲ ಏನೇನು ಓದಿದ್ವಿ ಅಂತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಸ್ಕ್ರೀನ್ ಹಾಗೆ ಒಂದು ಸರಿ ಪಾಸ್ ಮಾಡಿ, ಒಂದು ಸರಿ ಇವನ್ನ ನೀವು ಓದ್ಕೊಳ್ಳಿ. ರೆಸ್ಪೆಕ್ಟ್, ಡಿಗ್ನಿಟಿ ಆಫ್ ಲೇಬರ್, ಹಾನೆಸ್ಟಿ, ಓಕೆ, ಎಮೋಷನ್, ಸೊ ಎಂಪತಿ, ಡೈವರ್ಸಿಟಿ, ಇವನ್ನೆಲ್ಲ ನೀವು ವರ್ಡ್ಗಳನ್ನು ಕೇಳಿ. ರೈಟ್. ಸೊ ಇಫ್ ಯು ನೀಡೆಡ್ ಐ ವಿಲ್ ಕಂಟಿನ್ಯೂ ವಿತ್ ಅನದರ್ ಕ್ವಶನ್ಸ್. ನಿಮಗಿನ್ನೂ ಕ್ವಶನ್ಸ್ ಬೇಕು, ಸೆಟ್ 2 ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಪಾರ್ಟ್ 2, ವಿ ವಾಂಟ್ ಪಾರ್ಟ್ 2 ಅಂತ. ಐ ವಿಲ್ ಕಂಟಿನ್ಯೂ ವಿತ್ ದ ನ್ಯೂ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.